ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬಂದುಬಿಟ್ಟು 2 ಹಸಿ ಮುಲ್ಲಂಗಿ ಹಾಕಿಬಿಟ್ಟು ಬಜ್ಜಿ ಹೇಗೆ ಮಾಡಿದ್ದೀವಿ ನೀವೇ ನೋಡಿ. 1-2 ಮುಲ್ಲಂಗಿ ಇದ್ದರೆ ಸಾಕು, ಈ ಥರ ಮುಲ್ಲಂಗಿ ಬಜ್ಜಿ ಮಾಡ್ಕೋಬೋದು. ಯಾವ ಥರ ಮುಲ್ಲಂಗಿ ಬಜ್ಜಿ ಮಾಡ್ಬೋದು ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ತೆಂಗಿನಕಾಯಿ ತುರ್ಕೊಳ್ಬೇಕು. ಮುಲ್ಲಂಗಿ ಬಜ್ಜಿ ಅಂತಂದರೆ ಬಜ್ಜಿ ಬೋಂಡ ಇರುತ್ತಲ್ಲ, ಆ ಥರ ಅಲ್ಲ. ಬಜ್ಜಿ ಅಂದರೆ ಇದು ಒಂಥರ ಚಟ್ನಿ ಥರ ಇರುತ್ತೆ. ಅನ್ನಕ್ಕೆ, ಮುದ್ದೆಗೆ, ರೊಟ್ಟಿಗೆ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದಕ್ಕೆ ಏನೇನು ಬೇಕಾಗುತ್ತೆ ನಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 7-8 ಮೆಣಸಿನ್ಕಾಯಿ, ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿ. ಆಮೇಲೆ ಒಂದು ಪಾತ್ರೆ ತೊಗೊಂಡ್ಬಿಟ್ಟು 7-8 ಮೆಣಸಿನ್ಕಾಯಿ ಹಾಕ್ಕೋಬೇಕು. ಆಮೇಲೆ ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ, ಸಿಪ್ಪೆ ಸುಲಿದಿರಲಿಲ್ಲ, ಮೇಲಿಂದ ಅಷ್ಟೇ ಸುಲಿದು ಬಿಚ್ಚಿರೋದು. ಅದನ್ನೆಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪ ಕೆಂಪು ಬಣ್ಣ ಬರಬೇಕು. ಇದು ಕೆಂಪು ಬಣ್ಣ ಬರೋವರೆಗೂ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಕೆಂಪು ಆದಮೇಲೆ ಅದನ್ನ ಅಷ್ಟೇ ಬಿಡಿ. ಅದಾದಮೇಲೆ ತೆಂಗಿನಕಾಯಿ ತುರ್ಕೊಂಡಿದ್ವಲ್ಲ, ಒಂದು ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ಹಾಕ್ಕೊಂಡಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಪುಟಾಣಿ ಅಂದರೆ ಕಡಲೆ ಅಂತಾರೆ. ಆಮೇಲೆ ಒಂದು ಸ್ವಲ್ಪ ಜೀರಿಗೆ, ಹಾಕ್ಕೊಂಡ್ಬಿಟ್ಟು ಇವಾಗ ಎಣ್ಣೆಯಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ವಲ್ಲ, ಅದನ್ನು ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ಮತ್ತು ಒಣ ಕರಿಬೇವು ಇರುತ್ತಲ್ಲ, ಅದು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹುರ್ಕೊಂಡಿರೋದು, ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಮತ್ತು ಒಂದು ಅರ್ಧ ಈರುಳ್ಳಿ ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ವಿ. ಮತ್ತು ಕಡಲೆ ಬೀಜ ಅಂದರೆ ಶೇಂಗಾ, ಅದನ್ನು ಮುಂಚೆನೇ ಹುರ್ಕೊಂಡು ಇಟ್ಕೊಂಡಿದ್ವಿ. ಅದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಈರುಳ್ಳಿ ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಒಂದು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಬೇಕು. ನೀರು ನೋಡ್ಕೊಂಡ್ಬಿಟ್ಟು ಹಾಕಿ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೋಬೇಕು. ನಾವು ಹುಣಸೆಹಣ್ಣು ಮರೆತು ಹೋಗ್ಬಿಟ್ಟಿದ್ವಿ, ಅದಕ್ಕೆ ಆಮೇಲೆ ಮಿಕ್ಸರ್ ಜಾರಲ್ಲೇ ಡೈರೆಕ್ಟ್ ಹಾಕಿದ್ದು. ಆಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಸಣ್ಣಕ್ಕೆ ರುಬ್ಕೊಳ್ಬೇಕು. ಜಾಸ್ತಿ ಗಟ್ಟಿ ಅನಿಸಿದರೆ ನೀರು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ಸ್ವಲ್ಪ ನೋಡಿಬಿಟ್ಟೆ ಹಾಕ್ಕೊಂಡಿರೋದು ನಾವು, ಒಂದೇ ಸಲಕ್ಕೆ ಹಾಕ್ಕೊಂಡಿಲ್ಲ. ನೋಡಿಬಿಟ್ಟು ಸಣ್ಣಕ್ಕೆ ರುಬ್ಕೊಳ್ಳಿ. ಸಣ್ಣಕ್ಕೆ ರುಬ್ಕೊಂಡಿದ್ದಾದಮೇಲೆ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು. ಪಾತ್ರೆಗೆ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಗ್ಗರಣೆ ಅದು ಏನು ಬೇಕಾಗಲ್ಲ, ಈ ಥರನೇ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಟೇಸ್ಟ್. ಒಂದು ಸಲ ಟ್ರೈ ಮಾಡಿ ನೋಡಿ ನೀವೇ. ಆಮೇಲೆ ಲಾಸ್ಟಿಗೆ ಮುಲ್ಲಂಗಿ ಕಲ್ಲಿಂದ ಜಜ್ಜಿಬಿಟ್ಟು ಹಾಕ್ಕೋಬೇಕು. ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಮಗೂ ಮುಂಚೆ ಗೊತ್ತಿರಲಿಲ್ಲ, ನಾವು ತಿಂದಾದಮೇಲೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿಬಿಟ್ಟು ಹಾಕಿದ್ವಿ. ಮತ್ತು ಈರುಳ್ಳಿ ಸಣ್ಣಕ್ಕೆ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಂತ ಹೇಳಿದ್ನಲ್ಲ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡಬೇಕು. ಲಾಸ್ಟಿಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಮುಲ್ಲಂಗಿ ಚೆನ್ನಾಗಿ ಕುಟ್ಟಬೇಕು. ಒಂದು ಸ್ವಲ್ಪ ಸಣ್ಣಕ್ಕೆ ಅಂದರೆ ಒಂದು ಸ್ವಲ್ಪ ದಪ್ಪಗಿದ್ರೆ ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗುತ್ತಲ್ಲ, ಆವಾಗ ಚೆನ್ನಾಗಿರುತ್ತೆ ಒಂಥರ. ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ, ಏನೂ ಬೇಡ. ಹಸಿದೇ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ರೊಟ್ಟಿಗೆ, ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ದೊರಕಿದೆ ರುಚಿ ಸವಿಯಲು, ಈ ಜಗವಿದೆ ನವರಸ.